ಒಂದು ವಿಷಯ ಪಿರಮಿಡ್ ಧ್ಯಾನ. ಇದರ ಬಗ್ಗೆ ಚಿಕ್ಕದಾಗಿ ಒಂದು ಉಪನ್ಯಾಸ ನೀಡಲಿಕ್ಕಿದ್ದಾರೆ ರಶ್ಮಿ. ಪಿರಮಿಡ್ ಧ್ಯಾನ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಅದು ಈ ಪಿರಮಿಡ್ ಧ್ಯಾನ ಹೇಗೆ, ಏನು ಎನ್ನುವ ಬಗ್ಗೆ ಎರಡು ನುಡಿಗಳನ್ನು ಆಡಲಿದ್ದಾರೆ ರಶ್ಮಿ ಉಪನ್ಯಾಸಕರು. ನಮಸ್ತೆ. ಈ ದಿನ ನಾವು ಕನ್ನಡ ರಾಜ್ಯೋತ್ಸವನ ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಎಲ್ಲ ಗುರುಗಳ ಸಮ್ಮುಖದಲ್ಲಿ. ಮುಖ್ಯವಾಗಿ ಈ ದಿನ ನಾನು ಒಂದು ಮೆಡಿಟೇಷನ್, ಎಲ್ಲರಿಗೂ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಧ್ಯಾನ ಪದ್ಧತಿ, ಇದು ಹೇಗೆ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಒಂದು ಟೆಕ್ನಿಕ್ಕನ್ನು ಹೇಳ್ಕೊಡ್ತೇನೆ. ಮುಖ್ಯವಾಗಿ ಧ್ಯಾನ ಅಂತ ಒಂದು ಬಳಕೆ ಆದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಬರೋದೇ ಇದಕ್ಕೆ ಸನ್ಯಾಸತ್ವ ಬೇಕಾಗುತ್ತೇನೋ, ಸನ್ಯಾಸಿ ಆಗಬೇಕಾಗುತ್ತೇನೋ, ಅಥವಾ ಮನೆಯಲ್ಲಿ ಎಲ್ಲರನ್ನು ಬಿಟ್ಟು ಹೋಗಬೇಕಾಗುತ್ತೇನೋ. ಇದು ಹಿಂದಿನಿಂದ ನಮ್ಮ ಮನಸ್ಸಿನಲ್ಲಿ ಮೂಡಿರುವಂಥ ಒಂದು ತಪ್ಪಾದ ವಿಚಾರ, ಮಿತ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಗುರುಗಳು ಅಂದರೆ ಪತ್ರಿಜಿ ಗುರುಗಳು ಒಂದು ಮಾತು ಹೇಳ್ತಾರೆ, ಸಂಸಾರದಲ್ಲಿದ್ದು ನಿರ್ವಾಣ ಅಂತ. ಸಂಸಾರದಲ್ಲಿದ್ದು ನಿರ್ವಾಣ ಅಂದರೆ ಕುಟುಂಬದಲ್ಲಿದ್ದು ಕೂಡ ನಾವು ಏನಂತೀವಿ, ಆ ಧ್ಯಾನದ ಸ್ಥಿತಿಯನ್ನು ತಲುಪೋದು ಅದು ಎಲ್ಲರಿಗೂ ಸಾಧ್ಯ ಇದೆ ಅನ್ನೋದನ್ನು ಹೇಳಿದ್ರು. ಸ್ವತಃ ಅವರು ಕುಟುಂಬದಲ್ಲಿದ್ದರು, ಅವರಿಗೆ ಮದುವೆ ಆಗಿತ್ತು, ಮಕ್ಕಳಿದ್ದರು, ಆದರೆ ಧ್ಯಾನವನ್ನು ಮಾಡ್ತಾಯಿದ್ರು. ಧ್ಯಾನದಲ್ಲಿ ಏನಾಗುತ್ತೆ, ಮನಸ್ಸನ್ನು ಶೂನ್ಯ ಮಾಡೋದು ಕಷ್ಟ ಅಂತ ಅಂದ್ಕೋತೀವಿ, ಆದರೆ ಪ್ರಯತ್ನ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಇವನ್ ನಾವು ಕೂಡ ಎಲ್ಲರೂ ಧ್ಯಾನ ಮಾಡ್ತಾ ಇದ್ದೇವೆ. ಸರಳವಾಗಿರ್ತಕ್ಕಂಥ ಈ ಧ್ಯಾನ ಪದ್ಧತಿ ಈಗ ನೋಡ್ಬೋದು. ಏನು ಅನುರಣನ ಒಂದು ಲೇಖಕರಿದ್ದರಲ್ವ, ಪ್ರೀತಿ ಹಂಚಿ ಅಂತ, ಯೋಗೇಶ್ ಸರ್ ಅವರು ಬುದ್ಧನ ಬಗ್ಗೆ ತುಂಬ ಅದ್ಭುತವಾಗಿ ಹೇಳಿದ್ರು. ಅಪ್ಪೋ ದೀಪೋ ಭವ ಅನ್ನೋ ಒಂದು ಮಾತು ಹೇಳಿದ್ರು. ಅಪ್ಪೋ ದೀಪೋ ಭವ ಅಂತ ಅಂದರೆ ನಿನ್ನೊಳಗಿನ ಜ್ಯೋತಿಯನ್ನು ನೀನೇ ಬೆಳಗಿಸ್ಕೊಳ್ಬೇಕು, ಯಾರೂ ಬರಲ್ಲ ಅಂತ. ಅಂದರೆ ಅದರ ಅರ್ಥ, ಏನಾದರೂ ನಾವು ಜೀವನದಲ್ಲಿ ಸಾಧನೆ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಯಾರು ಅಂದರೆ ಒಂದು ಹೆಜ್ಜೆ ಮುಂದಿಡೋರು ನಾವೇ. ಹೆಜ್ಜೆ ಒಂದು ಮುಂದಿಟ್ಟ ಮೇಲೆ ಇನ್ನುಳಿದಿದ್ದೆಲ್ಲದೂ ಕೂಡ ತಾನೇ ತಾನಾಗಿ ನಮಗೆ ಸಹಾಯಕ್ಕೆ ಬರೋದು ಅಂಥದ್ದು. ಅಂದರೆ ಫಸ್ಟ್ ಹೆಜ್ಜೆ ಇಟ್ಟಿದ್ದು ಯಾರು? ನಾವೇ ಅಲ್ವಾ? ಆ ಒಂದು ಕಿಡಿ ಅನ್ನೋದು ನಮ್ಮೊಳಗಡೆನೇ ಇರುತ್ತೆ. ಅಪ್ಪೋ ದೀಪೋ ಭವ ಅಂತ ಅಂದರೆ ನಮ್ಮೊಳಗಡೆ ಇರ್ತಕ್ಕಂಥ ಆ ಜ್ಯೋತಿಯನ್ನು ನಾವೇ ಬೆಳಗಿಸ್ಕೊಳ್ಬೇಕು ಅಂತ ಅರ್ಥ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಧ್ಯಾನ ಪದ್ಧತಿಯನ್ನು 5000 ವರ್ಷಗಳ ಹಿಂದೆಯೇ ನಮ್ಮ ಬುದ್ಧ ಭಗವಾನವರು ಇದನ್ನು ಹಂಚ್ತಾರೆ. ನಾವೆಲ್ಲರೂ ಪೂಜಿಸುವಂತಹ ಬಸವಣ್ಣನವರಾಗಿರ್ಬೋದು, ಶಿವ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಋಷಿಮುನಿಗಳಾಗಿರ್ಬೋದು, ಇವರೆಲ್ಲರೂ ಮಾಡ್ತಾ ಇದ್ದಿದ್ದು ಧ್ಯಾನ. ಇವರೆಲ್ಲರೂ ಇವತ್ತು ಯಾಕೆ ಅಷ್ಟೊಂದು ಫೇಮಸ್ ಆಗಿದ್ದಾರೆ, ಎಲ್ಲರ ಬಾಯಲ್ಲೂ ಇದ್ದಾರೆ ಅಂತಂದರೆ ಅವರು ಧ್ಯಾನ ಸಾಧನೆಯನ್ನು ಮಾಡ್ತಾಯಿದ್ರು. ಶಿವ ಧ್ಯಾನದಲ್ಲಿ ಕೂತಿರ್ತಾರೆ, ಯಾಕೆ ಅವರಿಗೆ ಕುಟುಂಬ ಇಲ್ವಾ ಅಲ್ವಾ? ಅಂದರೆ ಏನು ಹೇಳಕ್ಕೆ ಹೊರಟಿರೋದು ಅಂತ ಅಂದರೆ, ಧ್ಯಾನ ಮಾಡೋದು ಅಂತ ಅಂದರೆ ಸನ್ಯಾಸಿಗಳಾಗ್ಬಿಡ್ತೀವಿ ಅನ್ನೋ ಭಯದಿಂದ ಹೊರಗಡೆ ಬರಬೇಕು. ಧ್ಯಾನ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಹಾಗಾಗಿ ಒಂದು ಚಿಕ್ಕ ಟೆಕ್ನಿಕ್ ಏನು ಅಂತ ಅಂದರೆ, ಅದರಲ್ಲಿ ಎಷ್ಟೊಂದು ವಿಧಾನಗಳಿವೆ. ಶಿವ ಪಾರ್ವತಿಗೆ 112 ವಿಧಾನಗಳಲ್ಲಿ ಧ್ಯಾನದ ಸ್ಥಿತಿಯನ್ನು ತಲುಪುವಂಥದ್ದು, ಸಮಾಧಿ ಸ್ಥಿತಿಯನ್ನು ತಲುಪುವಂಥದ್ದನ್ನು ಹೇಳ್ಕೊಡ್ತಾರೆ. ಆದರೆ ಅಷ್ಟೊಂದನ್ನು ಕಲಿಯೋ ಅವಶ್ಯಕತೆ ಇದೆಯಾ? ಅದರಲ್ಲಿ ಒಂದು ಸರಳವಾಗಿರುವಂಥದ್ದು ಆನಾಪಾನ ಸತಿ ಧ್ಯಾನ. ಆನ ಅಂದರೆ ಒಳ ಹೋಗುತ್ತಿರುವ ಉಸಿರು, ಅಪಾನ ಅಂದರೆ ಹೊರ ಬರುತ್ತಿರುವ ಉಸಿರು, ಅದನ್ನು ಗಮನಿಸುವುದೇ ಸತಿ. ಹೇಗಂದರೆ ಉಸಿರಾಡ್ತಾ ಇದ್ದರೆ ಶಿವ, ಉಸಿರು ನಿಂತರೆ ಶವ ಅಂತೀವಿ ಅಲ್ವಾ? ಹಾಗೆ ನಮ್ಮ ಉಸಿರಾಟದ ಪದ್ಧತಿ ಇದೆಯಲ್ವಾ, ಅದು ತುಂಬ ಮುಖ್ಯ ಆಗಿರುವಂಥದ್ದು. ಹಾಗಾಗಿ ನಾವು ಉಸಿರಾಟ ಕ್ರಿಯೆನ ಒಂದು ಚಿಕ್ಕದಾಗಿ ಪ್ರಾಕ್ಟಿಕಲ್ಲಾಗಿ ನಾವು ಇವಾಗ ಮಾಡೋಣ. ಎಲ್ಲರೂ ಕೂಡ ಕಾಲನ್ನು ಕ್ರಾಸ್ ಮಾಡಿ, ಹೀಗೆ ಕೇವಲ 2 ನಿಮಿಷಗಳ ಧ್ಯಾನ. ಕಾಲನ್ನು ಕ್ರಾಸ್ ಮಾಡಿ ಬೆರಳೊಳಗೆ ಬೆರಳನ್ನು ಸೇರಿಸಿ ತೊಡೆ ಮೇಲೆ ಇಟ್ಕೊಳ್ಳೋಣ. ಹಗುರವಾಗಿ ಕಣ್ಗಳನ್ನು ಮುಚ್ಚೋಣ. ಪ್ರತಿಯೊಬ್ಬರು ಕಣ್ಗಳನ್ನು ಮುಚ್ಚೋಣ. ಸ್ಪೆಕ್ಟ್ ಇದ್ದರೆ ಅದನ್ನು ತೆಗಿರಿ, ರಿಮೂವ್ ಮಾಡಿ, ಸ್ಪೆಕ್ಟನ್ನು ತೆಗಿರಿ. ಕೇವಲ 5 ನಿಮಿಷಗಳ ಆಳವಾದ ಧ್ಯಾನವನ್ನು ಮಾಡೋಣ. ಇದು ಪ್ರಾಕ್ಟಿಕಲ್. ಇದನ್ನು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಪ್ರತಿದಿನ ತಪ್ಪದೆ ಮಾಡಬೇಕಾಗಿರುವಂಥದ್ದು. ಪ್ರತಿಯೊಬ್ಬರು ಕಣ್ಗಳನ್ನು ಮುಚ್ಚೋಣ. ಉಸಿರಾಟದ ಮೇಲೆ ಗಮನ.
ನಮ್ಮ ಒಳ ಬರುತ್ತಿರುವ ಉಸಿರು ಮತ್ತು ಹೊರ ಬಿಡುತ್ತಿರುವ ಉಸಿರನ್ನಷ್ಟೇ ಗಮನಿಸೋಣ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಯಾವುದೇ ಆಲೋಚನೆಗಳನ್ನು ಮಾಡೋದು ಬೇಡ. ಆಲೋಚನೆಗಳು ಬಂದಲ್ಲಿ ಉಸಿರಾಟದ ಮೇಲೆ ಗಮನವನ್ನು ಹರಿಸೋಣ ಮಾಸ್ಟರ್ಸ್. ಕೇವಲ 2 ನಿಮಿಷಗಳಿವೆ. ಆಳವಾದ ಧ್ಯಾನದ ಸ್ಥಿತಿಗೆ ಹೋಗೋಣ. ಉಸಿರಾಟದ ಮೇಲೆ ಗಮನ. ನಿಧಾನವಾಗಿ ಪ್ರಜ್ಞಾಸ್ಥಿತಿಗೆ ಬರೋಣ. ಕೈ ಬೆರಳುಗಳನ್ನು ಬಿಡಿಸ್ಕೊಂಡು ಕಣ್ಮುಂದೆ ತನ್ನಿ. ಕಣ್ಣಿನ ದೃಷ್ಟಿ ಕೈಗಳ ಮೇಲೆ. ಅದ್ಭುತವಾಗಿ ಎಲ್ಲರೂ ಕೂಡ ಮೆಡಿಟೇಷನ್ ಮಾಡಿದ್ರಿ. ಇಂಥ ಒಂದು ಅದ್ಭುತವಾದ ಧ್ಯಾನವನ್ನು ಹೇಳಿಕೊಟ್ಟಂಥ ಗುರುಗಳಿಗೆ ಒಂದು ಚಪ್ಪಾಳೆ. ಅದ್ಭುತವಾಗಿ ಮಾಡಿದ್ರಿ. ಈಗ ನಮಗೆ ಗೊತ್ತಿರೋ ಅಂಥದ್ದು ಯೋಗ ದಿನ ಅನ್ನುವಂಥದ್ದನ್ನು ಜೂನ್ 21 ವಿಶ್ವ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಲ್ವ. 11ನೇ ಯೋಗ ದಿನಾಚರಣೆಯನ್ನು ನಾವು ಮಾಡಿದ್ವಿ. ಅದೇ ಥರ ವಿಶ್ವಸಂಸ್ಥೆ ಮೆಡಿಟೇಷನ್ ಡೇ ಕೂಡ ಮಾಡಿದ್ದಾರೆ. ಕಳೆದ ವರ್ಷ 2024ನೇ ಇಸ್ವಿಯಲ್ಲಿ ಮೊದಲ ಧ್ಯಾನ ದಿನವನ್ನು ಮಾಡಿದ್ವಿ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಇದು 2ನೇಯ ಧ್ಯಾನ ದಿನ ಈ ವರ್ಷ 2025 ನಮ್ಮ ಚಿತ್ರದುರ್ಗದಲ್ಲಿ ಮುರುಘಾ ಮಠದಲ್ಲಿ ಬಸವಕುಮಾರ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಒಂದು ವಿಶ್ವ ಧ್ಯಾನ ದಿನವನ್ನು ಆಚರಣೆ ಮಾಡೋ ಒಂದು ಪ್ರಯುಕ್ತವಾಗಿ ನಿಮ್ಮನ್ನೆಲ್ಲರೂ ಕೂಡ ಆಹ್ವಾನ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾನು ನಿಮ್ಮನ್ನೆಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೇನೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿನ ಭಾಗವಹಿಸಿ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಧ್ಯಾನವನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಆ ದಿನ 1.5 ಗಂಟೆ ಮ್ಯೂಸಿಕ್ ಮೆಡಿಟೇಷನ್ ಇರುತ್ತೆ. ಅಂದರೆ ಮ್ಯೂಸಿಕ್ಕನ್ನು ಲೈವ್ ಆಗಿ ನುಡಿಸ್ತಾರೆ. ಅಂದರೆ ಯಾಕೆ ಈ ಧ್ಯಾನ ಮಾಡಬೇಕು ಅಂತಂದರೆ ಈಗಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾನಸಿಕ ಶಾಂತಿ, ನೆಮ್ಮದಿ ಬೇಕಾಗಿದೆ. ಕೇವಲ 3 ವರ್ಷದ ಮಗು ತಾನು ವಿಡಿಯೋ ಮಾಡಿ ಹಾಕಿರೋ ಅಂಥದ್ದಕ್ಕೆ ಲೈಕು ಶೇರು ಬಂದಿಲ್ಲ ಅಂತ ಸಾವನ್ನಪ್ಪಿದ್ದಾಳೆ ದುಃಖದಿಂದ. ಆಕೆಗೆ ಅವಳ ಒಳಗಡೆ ಎಷ್ಟು ಬೇಜಾರು ಇದೆ ನೋಡಿ. ಒಂದು ಕೇವಲ 3 ವರ್ಷದ ಮಗುಗೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತಂದರೆ ಮನಸ್ಥಿತಿ ಎಷ್ಟು ಗಂಭೀರ ಆಗ್ತಾ ಇದೆ ಅಂತ. ಈಗಿನ ಮಕ್ಕಳನ್ನು ಮೇಂಟೈನ್ ಮಾಡಲಿಕ್ಕೆ ತಾಯಿಯಂದ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಡಿವೋರ್ಸ್ ಹೆಚ್ಚಾಗ್ತಾ ಇದೆ, ಅಸಮಾಧಾನ, ದುಃಖ ಹೆಚ್ಚಾಗ್ತಾ ಇದೆ. ಈ ಭೌತಿಕ ಲೋಕದ ವಸ್ತುಗಳ ಹಿಂದೆ ಬೀಳೋದು ಹೆಚ್ಚಾಗ್ತಾ ಇದೆ. ಇದೆಲ್ಲದೂ ಕೂಡ ಒಂದು ಸುಸ್ಥಿರ ಸ್ಥಿತಿಗೆ ಬರಬೇಕು ಅಂತಂದರೆ ಏನು ಮಾಡಬೇಕು? ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಅವರವರ ಏಜು ಎಷ್ಟಿರುತ್ತೋ ಅಷ್ಟು ನಿಮಿಷಗಳ ಕಾಲ, 10 ವರ್ಷ ಇದ್ದರೆ 10 ನಿಮಿಷ, 20 ವರ್ಷ ಇದ್ದರೆ 20 ನಿಮಿಷ, ಹಾಗೆ 50 ವರ್ಷ ಇದ್ದರೆ 50 ನಿಮಿಷ, ಪ್ರತಿದಿನ ಎಷ್ಟು ಅವರ ಏಜ್ ಇರುತ್ತೋ ಅಷ್ಟು ಸಮಯಗಳ ಕಾಲ ಅವರು ಅವರಿಗೋಸ್ಕರ ಸಮಯವನ್ನು ಕೊಟ್ಟರೆ ಖಂಡಿತವಾಗಿಯೂ ಈ ಒತ್ತಡದ ಜೀವನದಿಂದ ಹೊರಗಡೆ ಬರಬಹುದು. ಪ್ರತಿಯೊಬ್ಬರಿಗೂ ಒತ್ತಡ ಇದೆ. ರಾಜಕಾರಣಿಗಳಾಗಿರ್ಬೋದು, ಗುರುಗಳಾಗಿರಬಹುದು, ಸ್ಟೂಡೆಂಟ್ಸ್ ಆಗಿರಬಹುದು,
ಕೆಲಸ ಮಾಡ್ತಾ ಇರೋರಾಗಿರ್ಬೋದು, ಪ್ರತಿ ಹಂತದಲ್ಲೂ ಕೂಡ ಎಲ್ಲರಿಗೂ ಕೂಡ ಒತ್ತಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಧ್ಯಾನ ಮಾಡೋಣ. ಈ ಒಂದು ಸಿಂಪಲ್ ಆದ ಧ್ಯಾನ ಪದ್ಧತಿಯನ್ನು ಪ್ರತಿಯೊಬ್ಬರೂ ಕೂಡ ಅವರವರ ಮನೆಯಲ್ಲಿ ಮಾಡಬಹುದು. ಧ್ಯಾನದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದಂಥವರು ರಶ್ಮಿ ಹೇಳ್ತಾ ಇದ್ದೇವೆ. ಈಗ ಸನ್ಮಾನ್ಯ ಶ್ರೀ ದೇವಾನಂದ್, ಬಿಜೆಪಿ ತಾಲೂಕು ಅಧ್ಯಕ್ಷರು ಕಡೂರು, ಇವರಿಂದ ಶ್ರೀ ದೇವಾನಂದ್ ಇವರು. ಅರಸು ಮುನಿದರೆ ನಾಡೊಳಗಿರಬಾರದು.